ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟು ಮಂಗಳವಾರದ ವ್ಲಾಗು. ಸೊ ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿವಸದ ವ್ಲಾಗ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅವತ್ತು ಮಂಗಳವಾರ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಆಲ್ರೆಡಿ ನನ್ನ ಮಗ ಮತ್ತು ಅಮ್ಮ ಇಬ್ಬರು ಹೋಗಿದ್ದರು. ಸೊ ಇವತ್ತು ನಮ್ಮ ಅತ್ತೆ ಮಗಳು ಬರ್ತೀನಿ ಅಂತ ಅಂದಳು. ಅವರ ಗಂಡನ ಮನೆಯಿಂದ ಬರ್ತೀನಿ, ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ಅದು ತವ್ರ ಮನೆ, ನಮ್ಮ ಮಾವನ ಮಗಳು. ಸೊ ನಮ್ಮ ಮಾವನ ಮಗಳು ಅವರ ಅಮ್ಮನ ಮನೆಗೆ ಹೋಗ್ತೀನಿ ಅಂದಳು. ಸರಿ, ನಾನು ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟೆ. ಸೊ ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತು. ಸೊ 12 ಗಂಟೆ ಸುಮಾರಿಗೆ ಬಂದೆ. ಇಲ್ಲಿ ಹುಡುಕ್ತಾ ಇದ್ದೀನಿ. ಅವಳು ಬಂದು ಬಸ್ ಸ್ಟಾಪಲ್ಲಿ ಎಲ್ಲಿ ಇದ್ದಾಳೆ ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಹುಡುಕ್ತಾ ಇದ್ದೀನಿ. ಹಾಗೆ ಊರಿನ ಬಸ್ಸು ಕೂಡ 2 ಗಂಟೆಗೆ ಬರೋದು. ಸೊ ಈಗ 12 ಗಂಟೆಗೆ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ನಾವು 12 ಗಂಟೆಗೆ ಒಂದು ಬಸ್ ಸಿಗುತ್ತೆ. ಸೊ 12 ಗಂಟೆಗೆ ಸಿಗುವಂಥ ಬಸ್ಸಿಗೆ ಹತ್ಕೊಂಡ್ರೆ ಸೊ ಅಲ್ಲಿಂದ ಊರಿಗೆ ಹೋಗೋಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿ ಯಾರಾದರೂ ಬಂದು ಪಿಕ್ ಮಾಡ್ತಾರೆ. ಹಾಗಾಗಿ ಸರಿ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ 2 ಗಂಟೆವರೆಗೂ ಕಾದರೆ ನಾವು ಊರಿಗೆ ಹೋಗೋಷ್ಟರಲ್ಲೇ 4 ಗಂಟೆ ಆಗಿಬಿಡುತ್ತೆ. ಆಲ್ಮೋಸ್ಟು ಒನ್ ಅವರ್ 1.5 ಅವರ್ ಬೇಕು ಆ ಊರಿಗೆ ಹೋಗೋಕ್ಕೆ. ಸೊ ಹಾಗಾಗಿ ಬೇಡ, ಸ್ವಲ್ಪ ಬೇಗ ಹೋಗೋಣ, ಸುಮ್ಮನೆ ಮತ್ತೆ 2 ಅವರ್ ಇಲ್ಲೇ ಕಾಯ್ಕೊಂಡು ಕೂತ್ಕೋಬೇಕಾಗತ್ತೆ. ಸೊ ಹಂಗಾಗಿ ಈ ಬಸ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಡೋಣ ಅಂಥೇಳಿ ಬಂದು ಹುಡುಕ್ತಾ ಇದ್ದೀವಿ. ಸೊ ಅಂತೂ ಬಸ್ ಬಂತು. ಬಸ್ಸಲ್ಲೇನು ವಿಡಿಯೋ ಮಾಡಲಿಲ್ಲ ನಾನು. ಇಲ್ಲಿ ಬಂದು ನಮ್ಮ ಮಾವ ಬಂದರು, ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ನಾನು ಅದನ್ನು ವಿಡಿಯೋನ ಮಾಡಿಕೊಂಡೆ. ಸುಮ್ಮನೆ ಹಾಗೆ ಒಂದಿನ ನಮಗೂ ಕೂಡ ಒಂಥರ ಟೈಮ್ ಪಾಸ್ ಆಗುತ್ತೆ. ಸೊ ಊರಿಗೆ ಹೋಗಿ ಬಂದಂಗೂ ಆಗುತ್ತೆ. ಸೊ ಮೊದಲೆಲ್ಲ ನಮ್ಮ ಅಜ್ಜಿ ಇರಬೇಕಾದ್ರೆ ವರ್ಷಕ್ಕೊಂದು ಸಲ ಹೋಗಿ ಒಂದು 2-3 ದಿನ ಇದ್ದು ಇಲ್ಲ ವಾರ ಇದ್ದು ಬರ್ತಾಯಿದ್ವಿ. ಸೊ ಅದೊಂಥರ ಚೆನ್ನಾಗಿತ್ತು. ಈಗ ಅಜ್ಜಿ ಇಲ್ದಿರೋ ಕಾರಣ ನಮಗೆ ಅಲ್ಲಿ ಹೋಗೋಕ್ಕೆ ಒಂಥರ ಬೇಜಾರು ಅನ್ನೋದಕ್ಕಿಂತ ಯಾರೂ ನಮ್ಮನ್ನು ತಳ್ಳುವಂಥವ್ರು ಯಾರೂ ಇಲ್ಲ. ಸೊ ಎಲ್ಲರೂ ಕೂಡ ಚೆನ್ನಾಗೇ ನೋಡ್ಕೋತಾರೆ. ಬಟ್ ಆದರೂ ನಮಗೆ ನಮ್ಮ ಒಂದು ಕೆಲಸಗಳಾಗ್ಬೋದು, ನಮಗೆ ಒಂದು ಮಕ್ಕಳು ಸ್ಕೂಲ್ ಆಗ್ಬೋದು, ಸೊ ಆಫೀಸು, ಯಜಮಾನ್ರು ಆಫೀಸು, ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಎಲ್ಲೂ ಹೋಗೋಕ್ಕಾಗ್ತಾನೆ ಇರಲಿಲ್ಲ. ಈಗ ರಜಾ ಇದೆಲ್ಲ, ಮಗನಿಗೂ ರಜಾ ಇದೆ, ಹಾಗೆ ಯಜಮಾನ್ರಿಗೂ ಕೂಡ ರಜಾ ಇತ್ತು. ಏನಂದರೆ ಅಕ್ಷಯ ತೃತೀಯ ದಿನ ರಜಾ ಇತ್ತಲ್ವ. ಸೊ ಹಾಗಾಗಿ 2 ದಿನ ರಜಾ ಇದೆ, ಆರಾಮಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನೋಡಿ ಆಲ್ರೆಡಿ ಊರಿಗೆ ಬಂದ್ವಿ. ಸೊ ಇವಾಗ ಊರಿಗೆ ಬಂದು ನೋಡಿದ ತಕ್ಷಣ ನನ್ನ ಮಗ ಓಡಿ ಬರ್ತಾ ಇದ್ದಾನೆ. ಸೊ ಹಾಗೆ ಇವನು ಬಂದು ನಮ್ಮ ಅತ್ತೆ ಮಗಳಿದ್ದಾಳಲ್ಲ, ಅವಳ ಮಗ. ಸೊ ನಮ್ಮ ಮಾವನ ಮೊಮ್ಮಗ ಇವನು, ನನಗೆ ಅಳಿಮಯ ಆಗಬೇಕು. ಸೊ ಅವನ್ನ ಕರ್ಕೊಂಡು ನಾನು ಬಂದೆ. ಸೊ ಇನ್ನು ನಮ್ಮ ಅತ್ತೆ ಮಗಳು ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಮತ್ತು ಇನ್ನೊಂದು ಸಲ ರಿಟರ್ನ್ ನಮ್ಮ ಮಾವ ಹೋಗಿದ್ದಾರೆ ಅವಳನ್ನ ಪಿಕ್ ಮಾಡೋಕ್ಕೆ. ಸೊ ಹಾಗೆ ಆ ಬಸ್ಸಿಗೆ ಬಂದರೆ ನಮಗೆ 3 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಗತ್ತೆ. ಸೊ ಅದೊಂದೇ ಪ್ರಾಬ್ಲಮ್ಮು. ಇಲ್ಲೇ ಬಸ್ಸಿಗೆ ಬಂದರೆ ಸೊ ನಮಗೆ ಸುಮಾರು ಲೇಟ್ ಆಗಿಬಿಡುತ್ತೆ, ಬರೋ ಅಷ್ಟರಲ್ಲೇ 4 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಬೇಗ ಬಂದ್ವಿ ಅಷ್ಟೇ. ಸೊ ನನ್ನ ಮಗ ನೋಡಿದ ತಕ್ಷಣ ಓಡಿ ಬಂದ. ಸೊ ಅವನು 2 ದಿವಸದಿಂದ ಇಲ್ಲೇ ಇದ್ದಾನೆ ಅಮ್ಮನ ಜೊತೆ. ಅಮ್ಮ ಲಾಸ್ಟು ಒಂದು ಫಂಕ್ಷನ್ ಇತ್ತು. ಸೊ ದೇವ್ರು ಮಾಡಿದರು. ಸೊ ಅಲ್ಲಿಗೆ ಬಂದಿದ್ರು. ಸೊ ಅಲ್ಲೂ ನಾವು ಹೋಗಿದ್ವಿ, ಬಟ್ ನಾನು ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಸೊ ಅಲ್ಲಿಗೆ ಬಂದು ಮತ್ತೆ ಇಲ್ಲಿ ಅವರ ತವ್ರ ಮನೆಗೆ ಬಂದಿದ್ದರು ಅಮ್ಮನ ಜೊತೆ. ನನ್ನ ಮಗನೂ ಕೂಡ ಬಂದಿದ್ದ. ಸೊ ನಾನು ಕೂಡ ಒಂದಿನ ಸ್ಪೆಂಡ್ ಮಾಡೋಣ ಅಲ್ಲಿ ಅಂದ್ಬಿಟ್ಟು ಬಂದಿದ್ದಂಥದ್ದು. ಸೊ ಇದು ಬಂದು ತೋಟದ ಮನೆ. ತೋಟದಲ್ಲಿ ಹುಳ ಇಡ್ತಾರಲ್ವ, ರೇಷ್ಮೆ ಹುಳ. ಸೊ ಅದಕ್ಕೆ ಅಂತ ಮಾಡ್ಕೊಂಡಿರೋ ಅಂಥದ್ದು ಈ ಮನೆನ. ಸೊ ಒಳಗಡೆ ರೇಷ್ಮೆ ಹುಳ ಎಲ್ಲ ಇದೆ. ನಾನು ಒಳಗಡೆ ಎಲ್ಲ ಏನೂ ಹೋಗಲಿಲ್ಲ. ಸೊ ಇಲ್ಲೇ ಬಂದು ಹೊರಗಡೆ ಹಾಗೆ ಕೂತ್ಕೊಂಡೆ. ಸೊ ಇಲ್ಲೇ ಹಸು ಮತ್ತು ಆಡು, ಕುರಿ ಎಲ್ಲದನ್ನು ಸಾಕ್ಕೊಂಡಿದ್ದಾರೆ. ಹಾಗೆ ನಮ್ಮ ಮಾವವ್ರ ತೋಟ ಎಲ್ಲ ಇಲ್ಲೇ ಇದೆ. ರೇಷ್ಮೆ ಹುಳ ಏನಿದೆ ಸೊ ಆ ತೋಟ ಎಲ್ಲ ಇಲ್ಲೇ ಇದೆ. ಸೊ ಹಾಗಾಗಿ ಅವರು ಇಲ್ಲಿ ಬಂದು ಸೇರ್ಕೋತಾರೆ. ಹಳೆ ಮನೆ ಇನ್ನು ಸ್ವಲ್ಪ ಒಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಹಳೆ ಮನೆ ಇದೆ. ಸೊ ಅಲ್ಲೂ ಕೂಡ ನಾನು ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿ ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಅದೆಲ್ಲ ಆದಮೇಲೆ ಮತ್ತು ನಮ್ಮ ಅತ್ತೆ ಮಗಳು ಕೂಡ ಬಂದಳು. ಅವಳನ್ನು ಹೋಗಿ ಕರ್ಕೊಂಬಂದರು ನಮ್ಮ ಮಾವ. ಹೋಗಿ ಕರ್ಕೊಂಬಂದು ಆನಂತರ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ.
ಮಂಗಳವಾರ ಆಗಿದ್ದರಿಂದ ನಾನ್ ವೆಜ್ ಮಾಡಿದರು. ಸೊ ನಾವು ಹೋಗೋ ಅಷ್ಟರಲ್ಲಿ ತಂದು ನಾನ್ ವೆಜ್ ಎಲ್ಲ ಮಾಡಿದರು, ಬಿರಿಯಾನಿ ಕೂಡ ಮಾಡಿದರು. ಸೊ ಎಲ್ಲ ಊಟ ಮಾಡಿಕೊಂಡು ಬಂದು ಈ ಕಡೆ ನಮ್ಮ ಅತ್ತೆನ ಮಾತಾಡಿಸ್ತಾ ಇದ್ದೀನಿ. ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಅಮ್ಮವರ ಅತ್ತಿಗೆ ಅಣ್ಣನ ಹೆಂಡ್ತಿ. ಸೊ ಇಲ್ಲಿ ಬಂದು ನಾವು ತೋಟದ ಹತ್ರ ಊಟ ಎಲ್ಲ ಮುಗಿಸ್ಕೊಬಂದು ಸಂಜೆ ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂಥೇಳಿ ತೋಟದ ಹತ್ರ ಹೋಗ್ತಾ ಇದ್ವಿ. ಸೊ ಈ ಕಡೆ ಕಾಣೋದು ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ಹಳೆ ಮನೆ. ಸೊ ಆ ಹಳೆ ಮನೆಯಿಂದ ಇಲ್ಲಿ ಹೊಸ ತೋಟದ ಮನೆಗೆ ಒಂದು 10-20 ಹೆಜ್ಜೆನೂ ಆಗಲ್ಲ, ಸೊ ಅಷ್ಟಿರುತ್ತೆ. ಸೊ ಇವರು ನಮ್ಮ ಅತ್ತೆ ಏನೋ ಮಾತಾಡ್ತಾಯಿದ್ರು, ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಇಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಏನೋ ವಿಚಾರಿಸ್ತಾಯಿದ್ರು. ಸೊ ಹಾಗೆ ಮಾತಾಡಿಕೊಂಡು ಅವ್ರ ಜೊತೆ ಹಾಗೆ ಸನ್ಸೆಟ್ ಆಗ್ತಾಯಿತ್ತು. ಸೊ ಸನ್ಸೆಟ್ಟು ಕೂಡ ನೋಡಿಕೊಂಡು ಬಂದೆ. ಸೊ ನಿಜವಾಗ್ಲೂ ಈ ಊರಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ. ನಾನು ಆಲ್ಮೋಸ್ಟು ಅಮ್ಮನ ಮನೆಯಲ್ಲಿ ಕಳೆದಿರೋದಕ್ಕಿಂತ ಈ ಬೇಸಿಗೆ ರಜದಲ್ಲಿ ನಾನು ಜಾಸ್ತಿ ಕಳೆದಿರೋ ದಿನಗಳಂದರೆ ಇಲ್ಲೇ ಈ ಊರಲ್ಲೇ. ಸೊ ಅವಾಗೆಲ್ಲ ನಮ್ಮ ಜೊತೆ ಇದ್ದಂಥ ಫ್ರೆಂಡ್ಗಳಾಗ್ಬೋದು, ಫ್ರೆಂಡ್ಸ್ ಮಕ್ಕಳುಗಳಾಗ್ಬೋದು, ಸೊ ಅವರೆಲ್ಲ ಇವಾಗ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಸೊ ಅವ್ರ ಜೊತೆ ಎಲ್ಲ ನಾವು ತುಂಬಾ ಆಟ ಆಡಿದ್ದೀವಿ. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಇಲ್ಲಿ. ಬೆಟ್ಟಗಳು ಹತ್ತೋದು, ತೋಟಗಳಿಗೆ ಹೋಗೋದು, ಸೊ ಹಾಗೆ ತುಂಬ ಮೆಮೊರೀಸ್ಗಳಿದೆ. ಬಟ್ ಇವಾಗ ಅವ್ರ ನನ್ನ ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ. ಸೊ ಅವರು ಎಲ್ಲೋ ಒಂದೊಂದು ಕಡೆ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಮೆಮೊರೀಸು ಎಲ್ಲ ಒಂದು ನೆನಪಾಯಿತು. ಸೊ ಅದನ್ನು ಕೂಡ ನೆನಪು ಮಾಡಿಕೊಂಡು ಹಾಗೆ ಇಲ್ಲಿ ನಮ್ಮತ್ತೆ ಏನೋ ಸ್ವಲ್ಪ ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ಕೇಳಿಕೊಂಡು ಹಾಗೆ ವಿಡಿಯೋನ ಆನ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಇನ್ನಷ್ಟು ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಗಟ್ಟಬಾರ ಆಡೋದಿರ್ಬೋದು, ಮತ್ತು ಕಾರ್ಡ್ಸ್ ಆಡೋದಿರ್ಬೋದು, ತುಂಬ ಗೇಮ್ಸ್ಗಳನ್ನ ಆಡಿದ್ವಿ ನಾನು ಮತ್ತು ನಮ್ಮ ಅಕ್ಕನ ಸೊಸೆ. ಸೊ ನಾನು ಲಾಸ್ಟು ಮದುವೆ ಒಂದು ವಿಡಿಯೋ ಹಾಕಿದ್ದೆ ಲಾಸ್ಟ್ ಇಯರು. ಸೊ ಆ ಹುಡುಗಿ ಅಂದರೆ ನನಗೆ ಸೊಸೆ ಆಗಬೇಕು. ಸೊ ನನ್ನ ಸೊಸೆ ಜೊತೆ ನಾನು ಗಟ್ಟಬಾರ ಕೂಡ ಆಡಿದೆ, ಮತ್ತು ತುಂಬ ಗೇಮ್ಸ್, ಔಟ್ಡೋರ್ ಗೇಮ್ಸ್ ತುಂಬ ಆಡಿದ್ವಿ. ಸೊ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ಸೆಟ್ ಆಡೋದಿರ್ಬೋದು, ಮತ್ತು ಕಳ್ಳ ಪೊಲೀಸ್ ಆಡೋದಿರ್ಬೋದು, ಹಾಗೆ ಗಟ್ಟಬಾರ ಆಡೋದಿರ್ಬೋದು. ಸೊ ತುಂಬ ಮೆಮೊರೀಸ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಬಟ್ ಏನಂದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋದು ನನಗೆ ನಿಜ ಮರ್ತೋಯ್ತು. ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ರೆ ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಸಿಗೋದು ನಿಮಗೆ. ಸೊ ನನಗೆ ಆಟ ಆಡೋ ಬರದಲ್ಲಿ ಏನು ಮಾಡಿದೆ, ನಾನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಸೊ ಅದೆಲ್ಲ ಆದಮೇಲೆ ವೀಡಿಯೋ ಮಾಡ್ಕೋಬೋದಿತ್ತಲ್ಲ ಅಂಥೇಳಿ ಅನ್ನಿಸ್ತು. ಸೊ ತುಂಬ 2 ದಿನ ಇದ್ವಿ. ಸೊ 2 ದಿನ ಇದ್ದಾಗ್ಲೂ ಕೂಡ ಗಟ್ಟಬಾರ ನಾವು ಅಲ್ಲೋದ್ರೆ ನಮಗೇನು ಕೆಲಸನೂ ಇರಲ್ಲ. ಸೊ ಏನು ಕೆಲಸನೂ ಮಾಡಿಸೋದಿಲ್ಲ. ಸೊ ಊಟ ಮಾಡು, ಬರೀ ಆಟ ಆಡು, ಅಲ್ಲೋಗು ಇಲ್ಲೋಗು, ಇದಿಷ್ಟೇ ಇರುತ್ತೆ. ಸೊ ಹಾಗಾಗಿ ನಾವೇನು ಕೆಲಸ ಮಾಡಲಿಲ್ಲ, ಬರೀ ಆಟ ಆಡೋದು, ಗಟ್ಟಬಾರ. ನಾನು ನನ್ನ ಮಗ ಮತ್ತು ನಮ್ಮ ಅಕ್ಕನ ಸೊಸೆ ಸೊ ಎಲ್ಲ ಸೇರಿಕೊಂಡು ಚೆನ್ನಾಗಿ ಆಟಗಳನ್ನು ಆಡಿದ್ವಿ. ಸೊ ಅದಷ್ಟು ಖುಷಿ ಇತ್ತು. ಸೊ ನಿಜವಾಗ್ಲೂ ಅದು ವೀಡಿಯೋನ ಮಿಸ್ ಮಾಡಿಕೊಂಡೆ, ನನಗೆ ಅದೇ ಬೇಜಾರಾಗಿದ್ದು. ನೆಕ್ಸ್ಟ್ ಟೈಮು ಹೋದಾಗ ಯಾವಾಗಾರು ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೋತೀನಿ. ಸೊ ಅದೆಲ್ಲ ಆದಮೇಲೆ ನಮ್ಮ ಅತ್ತೆ ಹತ್ರ ಮಾತಾಡಿಕೊಂಡು ಹಾಗೆ ಇಲ್ಲಿ ತೋಟದ ಮನೆ ಹತ್ರ ಬರ್ತಾಯಿದ್ದೀನಿ. ಸೊ ತೋಟದ ಮನೆ ಹತ್ರ ಫಸ್ಟೇ ಹೇಳಿದ್ನಲ್ವ, ಒಂದು 10-20 ಹೆಜ್ಜೆನೂ ಆಗಲ್ಲ. ಸೊ ಹಾಗೆ ನಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ನೋಡ್ಬೋದು ಇಲ್ಲಿ ತೋಟದ ಮನೆ ಹತ್ರ ಆಲ್ರೆಡಿ ಬಂದೆ ನಾನು. ಸೊ ಬಂದು ಇಲ್ಲಿ ರೇಷ್ಮೆ ಎಲ್ಲ ಬೆಳೀತಾರೆ. ಸೊ ರೇಷ್ಮೆ, ಈ ಉಪ್ಪನೇರಳೆ ಗಿಡ ಅಂತ ಹೇಳ್ತಾರಲ್ವ, ಸೊ ಅದನ್ನೆಲ್ಲ ಬೆಳೀತಾರೆ. ಇದು ರೇಷ್ಮೆಗೆ ಹುಳಕ್ಕೆ ಹಾಕುವಂಥ ಸೊಪ್ಪು. ಸೊ ಆ ತೋಟನೇ ಮಾಡ್ಕೊಂಡಿದ್ದಾರೆ. ಸೊ ನೀರಾವರಿ ತೋಟ ಎಲ್ಲ ಇದೆ. ಸೊ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಂದೆ. ಇಲ್ಲಿ ಆಲ್ರೆಡಿ ನಮ್ಮ ಮಾವ, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಗಳು ಸೊ ಎಲ್ಲ ಇಲ್ಲಿ ಹರಟೆ ಹೊಡಿತಾಯಿದ್ರು ಕೂತ್ಕೊಂಡು. ಸೊ ಹಾಗೆ ನಮ್ಮ ಮಾವ ಹುಳುಗಳಿಗೆ, ರೇಷ್ಮೆ ಹುಳ ಇರುತ್ತಲ್ವ, ಸೊ ಅದಕ್ಕೆ ಸೊಪ್ಪು ಬೇಕು ಅಂದ್ಬಿಟ್ಟು ಆ ಸೊಪ್ಪನ್ನ ಕಟ್ ಮಾಡ್ಕೋತಾಯಿದ್ರು. ಸೊ ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಒಳಗಡೆ ಹೋಗಿ ನಾನು ರೇಷ್ಮೆ ಹುಳ ವೀಡಿಯೋ ಮಾಡ್ಕೋಬೇಕಿತ್ತು, ಬಟ್ ಮಾಡ್ಕೊಳ್ಳಿಲ್ಲ. ಸೊ ನಾನು ಒಳಗೆ ಹೋಗಲಿಲ್ಲ. ಹುಳದ ಮನೆ ಏನಿದೆ ಸೊ ಅದ್ರ ಒಳಗೆ ಹೋಗಲಿಲ್ಲ. ಜಸ್ಟ್ ಆಚೆ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದ್ದಾಯಿತು. ಸೊ ಈಗ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲೇನು ಅವರು ಅಷ್ಟು ಕ್ಲೀನಾಗಿ, ಅಂದರೆ ಹೊರಗಡೆ ಆಲ್ಮೋಸ್ಟ್ ಹಸುಗಳೆಲ್ಲ ಕಟ್ತಾರಲ್ವ, ಸೊ ಹಳ್ಳಿ ಮನೆ ಅಂದರೆ ಹೀಗೆ ಇರುತ್ತೆ. ಸೊ ಅವರೇನು ಅಷ್ಟಾಗಿ ಇದು ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡಿಲ್ಲ. ಸೊ ಹಸುಗಳಿಗೆ
ಕುರಿಗಳಿಗೆ ಹುಲ್ಲು ಹಾಕೋದು ಮತ್ತು ಆಡುಮರಿಗಳಿಗೆ ಅಲ್ಲಲ್ಲೇ ಕಟ್ಕೊಂಡು ಇರ್ತಾರೆ. ಸೊ ಇದಿಷ್ಟೇ ಊರಿನ ವ್ಲಾಗು. ಸೊ ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟು ಇದು ಶುಕ್ರವಾರದ್ದು. ಗುರುವಾರ ನಾನು ಏನೂ ವೀಡಿಯೋ ಮಾಡಲಿಲ್ಲ. ಸೊ ಇಲ್ಲಿ ಬಂದೆ, ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ನಾನು ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂದು ಟೈಮ್ ಉಪವಾಸ ಇರ್ತೀನಲ್ವ, ಸೊ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ದೇವಸ್ಥಾನಕ್ಕೆ ಹೋದೆ. ಸೊ ದೇವಸ್ಥಾನಕ್ಕೆ ಹೋಗಿ ಒಂದು 11:30 12 ಗಂಟೆಗೆ ಅಲ್ಲಿ ಪೂಜೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಅಲ್ಲಿ ಪ್ರಸಾದ ಕೊಟ್ಟರು, ಮೊಸರನ್ನ ಮತ್ತು ಪುಳಿಯೋಗರೆ. ಸೊ ಅಲ್ಲಿ ಸ್ವಲ್ಪ ಮೊಸರನ್ನ ಪುಳಿಯೋಗರೆ ತಿನ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ನನಗೇನು ಹೊಟ್ಟೆ ಹಶ್ವು ಆಗ್ತಿರಲಿಲ್ಲ. ಈಗ ಮಧ್ಯಾಹ್ನ ಒಂದು 2 ಗಂಟೆ ಆಗ್ತಾ ಸ್ವಲ್ಪ ಹೊಟ್ಟೆ ಹಶ್ವು ಆಗ್ತಾಯಿತ್ತು. ಸರಿ, ಏನು ಅಡುಗೆ ಮಾಡಿರಲಿಲ್ಲ, ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ. ಸೊ ರೈಸ್ ಇತ್ತು. ಸರಿ, ಒಂದು ಟೊಮೊಟೊ ಗೊಜ್ಜು ಏನಾದ್ರು ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಈಗ ಟೊಮೊಟೊ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೈಸ್ ಇದೆ, ರೈಸ್ ಜೊತೆ ತಿನ್ನೋಣ ಅಂತೇಳ್ಬಿಟ್ಟು ಟೊಮೊಟೊ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಎಲ್ಲನೂ ಮಾಡಿಕೊಂಡು ಊರಿಂದ ಬಂದು ಅಲ್ಲಿಂದ ಮಾವಿನಕಾಯಿ ಆಗ್ಬೋದು, ಸೊ ಅದೆಲ್ಲ ತಂದಿದೆ. ಅದು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕಬೇಕಿತ್ತು. ಸೊ ಇವಾಗ ಟೊಮೊಟೊ ಗೊಜ್ಜೆಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನಂತರ ನಾನು ಇದನ್ನು ಉಪ್ಪಿನಕಾಯಿ ಕೂಡ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಮತ್ತು ನಾವು ಗುರುವಾರ ಬಂದ್ವಿ. ಗುರುವಾರ ನಮ್ಮದು ಬೇರೆ ಕೆಲಸ ಆಯಿತು. ಸೊ ನಾವು ಬುಧವಾರ ಸಂಜೆನೇ ಬಂದುಬಿಟ್ವಿ. ಅಕ್ಷಯ ತೃತೀಯ ದಿನ ಬುಧವಾರ ಸಂಜೆನೇ ಬಂದ್ವಿ. ಬಟ್ ಗುರುವಾರ ನನಗೆ ಸ್ವಲ್ಪ ಬೇರೆ ಕೆಲಸಗಳಿತ್ತು, ಹಾಗಾಗಿ ಗುರುವಾರ ಯಾವುದೇ ಥರ ವೀಡಿಯೋನ ನಾನು ಮಾಡ್ಕೊಳ್ಳಿಲ್ಲ. ಸೊ ಇದು ಶುಕ್ರವಾರದ ವಿಡಿಯೋ. ಸೊ ಹಾಗಾಗಿ ಇದು ಮಧ್ಯಾಹ್ನ ಊಟಕ್ಕೆ ನಾನು ಟೊಮೊಟೊ ಗೊಜ್ಜು ಮಾಡ್ಕೋತಾ ಇರೋದು. ಸೊ ವಿಡಿಯೋನ ಮಾಡಿಕೊಂಡೆ. ಸೊ ಸರಿ, ಉಪ್ಪಿನಕಾಯಿ ಹಾಕೋಕ್ಕೆ ಅಂತೇಳ್ಬಿಟ್ಟು ನಾನು ಮಾವಿನಕಾಯಿನ ತೊಗೊಂಡು ಬಂದಿದ್ದೆ ಅಲ್ಲೇ ಊರಿಂದ. ನಮ್ಮ ಮಾವನ ಕೇಳಿಬಿಟ್ಟು, ಅಲ್ಲಿ ತೋಟ ಇದೆ, ಅಂದರೆ ಅವ್ರದ್ದು ನಮ್ಮ ಮಾವಂದೇನು ತೋಟ ಏನೂ ಇಲ್ಲ, ಮಾವಿನ ಮರದ್ದು ತೋಟ ಇಲ್ಲ. ಬಟ್ ಅವರು ಪರಿಚಯದವ್ರು ಇರ್ತಾರಲ್ವ ಬೇರೆ ತೋಟದವರು. ಸೊ ಅವ್ರ ಹತ್ರ ಹೋಗಿ ಕಾಸ್ಗೆನೆ ನಮ್ಮ ಅಕ್ಕ ಹೋಗಿ ಈಸ್ಕೊಂಬಂದರು. ಸೊ ಈಸ್ಕೊಂಡು ಬಂದು ಇಟ್ಟಿದ್ರು. ಸೊ ಗುರುವಾರ ನಮಗೆ ಟೈಮ್ ಇತ್ತಲ್ವ, ಸೊ ಅವತ್ತು ನೈಟು ಅಮ್ಮನೂ ಇದ್ದರು. ಸೊ ಅಮ್ಮ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದರು. ಸೊ ನೈಟು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಕರೆಂಟೇ ಇರಲಿಲ್ಲ. ಸೊ ತುಂಬ ಅಂದರೆ ತುಂಬ ಮಳೆ, ತುಂಬ ಗಾಳಿ ಮಳೆ, ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಹಾಗಾಗಿ ಕರೆಂಟ್ ಕೂಡ ಇರಲಿಲ್ಲ. ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಕಟ್ ಮಾಡ್ತಾ ಇರೋದು. ಸೊ ತುಂಬ ಅಲ್ಲಿಂದ ಸೊಪ್ಪು, ಗಣಕೆ ಸೊಪ್ಪು ಮತ್ತು ಕರಿಬೇವು ಎಲ್ಲನೂ ಕೊಟ್ಟು ಕಳಿಸಿದ್ರು. ಎಲ್ಲನೂ ಡಿವೈಡ್ ಮಾಡುವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಹೇಳಿದ್ನಲ್ವ, ಅದೇ ತುಂಬ ಮಳೆ, ತುಂಬ ಗಾಳಿ ಇರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಇದು ಟೊಮೊಟೊ ಗೊಜ್ಜು ಎಲ್ಲ ಮಾಡಿ ಊಟ ಎಲ್ಲ ಮಾಡಾದಮೇಲೆ ನಾನೀಗ ಉಪ್ಪಿನಕಾಯಿ ಹಾಕೋಣ ಅಂತೇಳ್ಬಿಟ್ಟು ಇವಾಗ ಎತ್ಕೊಂಡಿದ್ದೀನಿ. ಸೊ ಅದು ಹಾಗೆ ಕಟ್ ಮಾಡಿಟ್ಟಿದ್ನಲ್ವ, ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಅದನ್ನು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ತುಂಬ ಸಿಂಪಲ್ಲು, ನಾನು ತುಂಬ ಸಿಂಪಲಾಗಿ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಅವಾಗಿಂದವಾಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಥರ ಹಾಗೆ ತಿನ್ಬೋದು. ಸೊ ಇವಾಗ ನಾನು ಈ ಒಂದು ದೊಡ್ಡ ಸ್ಪೂನ್ನ ತೊಗೊಂಡಿದ್ದೀನಿ. ಸೊ ಈ ಸ್ಪೂನಲ್ಲಿ ನಾನು 1 ಸ್ಪೂನ್ ಆಗೋಷ್ಟು 1ರಿಂದ 2 ಸ್ಪೂನ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಸೊ ಸಾಸಿವೆ ಸ್ವಲ್ಪ ನಮಗೆ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿ ಎಷ್ಟು ಮೆಜರ್ಮೆಂಟ್ ಇದೆ, ಸೊ ಅದನ್ನು ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ಸೊ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಸೊ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಸೊ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ಅಂದರೆ ಇದು ಫಸ್ಟಿಗೆ ಹುರ್ಕೋಬೇಕಾಗತ್ತೆ, ಒಂದು ಚಿಕ್ಕ ಬಾಣಲಿಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಸೊ ಚಿಕ್ಕ ಬಾಣಲಿಗೆ ಹಾಕ್ಕೊಂಡು ಹುರ್ಕೊಂಡು ಆನಂತರ ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು. ಸೊ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಪುಡಿನ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದನ್ನು ಹುರ್ಕೊಂಡು ಬರ್ತೀನಿ. ಸೊ ಹುರ್ಕೊಂಡು ಬಂದು ಒಂದು ಮಿಕ್ಸಿ ಜಾರ್ಗೆ, ಸಣ್ಣ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್, ಒಂದು ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ನೈಸ್ ಮಾಡಬಾರ್ದು. ಸೊ ಆ ಥರ ರುಬ್ಕೊಂಡು ಸ್ವಲ್ಪ ತರಿಯಾಗಿರಬೇಕು ಪೌಡ್ರು. ಸೊ ನಾವು ಜೀರಿಗೆ ಮೆಣಸು ರಸಮ್ಗೆಲ್ಲ ಹೇಗೆ ಪೌಡ್ರ್ ಮಾಡ್ತೀವಿ ನೋಡಿ, ಸೊ ಆ ಥರ ಇರಬೇಕು. ಸೊ ಅದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊಂಡು ಬಂದು ಆನಂತರ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡಬೇಕಾಗತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಒಗ್ಗರಣೆಗೆ ಏನೂ ಇಲ್ಲ, ಜಸ್ಟ್ ಆಯಿಲ್ ಹಾಕ್ಕೊಂಡು
ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ನಿಮ್ಗೆ ಬೇಕು ಅಂದರೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಚಚ್ಚಿ ಹಾಕೋಬೋದು. ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕ್ತಾಯಿಲ್ಲ, ಯಾಕೆಂದರೆ ಅದು ಬೆಳ್ಳುಳ್ಳಿ ನನಗೆ ಬಿಡಿಸೋದು ಮರ್ತೋಯ್ತು. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ. ಸೊ ಇವಾಗ ಕರಿಬೇವನ್ನ ಹಾಕೋತಾ ಇದ್ದೀನಿ. ಸೊ ಕರಿಬೇವು ಹಾಕ್ಕೊಂಡು ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಹಿಂಗು ಅಂದರೆ ಎಲ್ಲದಕ್ಕೂ ಒಳ್ಳೆಯದು, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗೋಲ್ಲ. ಉಪ್ಪಿನಕಾಯಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗುತ್ತೆ ಕೆಲವ್ರಿಗೆ. ಸೊ ಹಾಗಾಗಿ ಅದೆಲ್ಲ ಏನೂ ಆಗೋದು ಬೇಡ ಅಂಥೇಳಿ ಸ್ವಲ್ಪ ಹಿಂಗನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡಿರೋ ಅಂಥ ಮಾವಿನಕಾಯಿ ಏನಿದೆ, ಸೊ ಅದನ್ನು ಕೂಡ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಸೊ ಇದಕ್ಕೆ ನಾನಿವಾಗ ಪ್ರತಿಯೊಂದನ್ನು ಉಪ್ಪು ಮತ್ತು ಖಾರದ ಪುಡಿ, ಹಾಗೆ ನಾನು ಪುಡಿ ಮಾಡ್ಕೊಂಡಿರೋ ಅಂಥ ಸಾಸಿವೆ, ಜೀರಿಗೆ, ಮೆಂತ್ಯ ಪುಡಿ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಹಾಕೋತೀನಿ. ಸೊ ಇದು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ. ಸೊ ಖಾರನೂ ಅಷ್ಟೇ, ಸೊ ಟೇಸ್ಟಿಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ಇದು ಬಂದು ಸ್ವಲ್ಪ ಸೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ಅಷ್ಟೊಂದು ಹುಳಿ ಬರಲ್ಲ. ಸೊ ಸ್ವಲ್ಪ ಮೀಡಿಯಮಾಗಿ ಹುಳಿ ಇರುತ್ತೆ, ಸ್ವಲ್ಪ ಕೊಬ್ಬರಿ ಥರ ಇರುತ್ತೆ. ಸೊ ಇದು ಸ್ವೀಟ್ನೆಸ್ಸು ಅದೆಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರನ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೂ ತಡಿಯುತ್ತೆ. ಬಟ್ ಇದು ಸೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ಖಾರ ಅಷ್ಟು ತಡಿಯಲ್ಲ. ಹಾಗಾಗಿ ಉಪ್ಪು, ಖಾರದ ಪುಡಿ ಎಲ್ಲ ನೋಡಿಕೊಂಡು ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು, ಹಸಿಮೆಣ್ಸಿನ್ಕಾಯಿ ಪುಡಿ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ವ ಸಾಸಿವೆ, ಜೀರಿಗೆ, ಮೆಂತ್ಯ, ಸೊ ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ನಿಮಗೆ ಟೇಸ್ಟ್ ಅನುಗುಣವಾಗಿ ಯಾವ ಥರ ಬೇಕೋ ಸೊ ನೀವು ಆ ಥರ ರೆಡಿ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ನಲ್ವ, ಸೊ ಒಗ್ಗರಣೆ ಹಾಕಿರೋ ಅಂಥ ಸಾಸಿವೆ, ಕರಿಬೇವು ಒಗ್ಗರಣೆ ಏನಿದೆ, ಸೊ ಅದನ್ನು ಕೂಡ ಅದ್ರ ಮೇಲೆ ಹಾಕಬೇಕು. ಸೊ ಎಣ್ಣೆ ಸ್ವಲ್ಪ ಆರಿರಲಿ, ಆರಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಏಕೆಂದರೆ ಅದು ತೀರಾ ಬಿಸಿ ಇದ್ದರೆ ಒಂಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಆರಿದರೆ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡ್ತೀನಿ. ಸೊ ಇದು ಸುಮಾರು ಒಂದು 3 ಡೇಸ್ ಇದೇ ರೀತಿ ಮಿಕ್ಸ್ ಮಾಡಿ 3 ಡೇಸ್ವರೆಗೂ ನೀವು ಹಾಗೆ ಇಡಬೇಕಾಗತ್ತೆ. ಸೊ 3 ಡೇಸ್ ಆದಮೇಲೆ ನೀವು ಒಂದು ಬೌಲ್ಗೆ ಹಾಕ್ಕೋಬೋದು, ಒಂದು ಪಿಂಗಾಣಿ ಬೌಲ್ಗೆ ಹಾಕ್ಕೊಂಡು ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಈ ಥರ ಮಾಡಿಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನಮ್ಮನೇಲಂತೂ ಜಾಸ್ತಿ ದಿನ ಇರೋದೇ ಇಲ್ಲ. ಮಾವಿನಕಾಯಿ ನಮಗೆ ಸಿಗೋದೇ ಕಮ್ಮಿ. ಮೂಟೆಗಟ್ಟಲೆ ಮಾವಿನಕಾಯಿ ಇರೋರು ವರ್ಷಾನುಗಟ್ಟಲೆ ಮಾಡಿಟ್ಕೋತಾರೆ. ಬಟ್ ನಮಗೆ ಸಿಗೋದೇ ಒಂದು 5-10 ಸಿಗುತ್ತೆ. ಸೊ ಆವಾಗ ಮಾಡಿಕೊಂಡು ಆ ಕ್ಷಣಕ್ಕೆ ಇರೋಷ್ಟು ದಿನ ಇಟ್ಕೊಂಡು ತಿನ್ಕೊಬಿಡ್ಬೇಕಷ್ಟೆ. ಸೊ ಇವಾಗ ನಮಗೆ ಒಂದು 5ರಿಂದ 6 ಕಾಯಿ ಸಿಕ್ಕಿತ್ತು. ಸೊ 6 ಕಾಯಲ್ಲಿ ಒಂದಿಷ್ಟು ಆಗಿದೆ ಮಾವಿನಕಾಯಿ. ಸೊ ಇವಾಗ ಅದೆಷ್ಟು ದಿನ ಇರುತ್ತೋ ಸೊ ಅಷ್ಟು ದಿನ ನಾವು ಇಟ್ಕೊಂಡು ಚೆನ್ನಾಗಿ ಮೊಸರನ್ನ ಮತ್ತು ರಸಮ್ಮು, ಬೇಳೆ ಸಾರು ಇಂಥದ್ದೆಲ್ಲ ಏನಾದ್ರು ಮಾಡಿದಾಗ ಅದ್ರ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು 3 ದಿನ ಒಂದು 3 ಡೇಸ್ವರೆಗೂ ಚೆನ್ನಾಗಿ ನೆನಿಬೇಕು. ಕಾಯಿ ಏನಿದೆ ಸೊ ಉಪ್ಪು, ಖಾರ ಎಲ್ಲನೂ ಚೆನ್ನಾಗಿ ಇಡ್ಕೋಬೇಕು. ಸೊ ಹಾಗಾಗಿ ಒಂದು 3 ದಿವಸ ಇದೇ ರೀತಿ ಮತ್ತೆ ತಿರುಗಿಸಿ ಹಾಗೆ ಒಂದು 3 ಡೇಸ್ ಹೊರಗಡೆನೇ ಇಡಬೇಕು. ಯಾವುದೇ ಥರ ಫ್ರಿಜ್ಜಿಗೆ ಇಡಬೇಡಿ. ಸೊ ಫ್ರಿಜ್ಜಿಗೆ ಇಟ್ಟರೆ ಅದು ಬೇಗ ಇದಾಗಲ್ಲ. ಸೊ ಹಾಗಾಗಿ ಒಂದು 3 ಡೇಸ್ವರೆಗೂ ನೀವು ಹಾಗೆ ಇಟ್ಟು ಆ ನಂತರ ನೀವು ಉಪಯೋಗಿಸ್ಬೋದು. ಸೊ ನೋಡ್ಬೋದು ನಮ್ಮ ಮನೇಲಿ ಹೇಳಿದ್ನಲ್ವ ಮೊದಲೇ, ಉಪ್ಪಿನಕಾಯಿ ರೆಡಿ ಆಗೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಇದು 3 ಡೇಸ್ ಆದಮೇಲೆ ತೋರಿಸ್ತಾ ಇರೋದು. ಸೊ ಹೀಗಾಗಿರುತ್ತೆ. ಈಗಲೂ ಬಾಯಲ್ಲಿ ಸಖತ್ತು ನೀರು ಬರ್ತಾಯಿದೆ, ಸಖತ್ತಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಉಪ್ಪಿನಕಾಯಿ ರೆಸಿಪಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.